ತಮಿಳುನಾಡಿನಲ್ಲಿ ವಿರೋಧ ಪಕ್ಷದ ನಾಯಕ ಉದಯನಿಧಿ ಸ್ಟಾಲಿನ್ ಅವರ ಬಂಧನ ಆಗಿದೆ. ಇದು ತಮಿಳುನಾಡು ರಾಜಕಾರಣದಲ್ಲಿ ಸಿಎಂ ವಿಜಯ್ ವಿರುದ್ಧ ಒಂದಷ್ಟು ಟೀಕೆಗಳಿಗೆ ಕಾರಣ ಆಗ್ತಾ ಇದೆ. ಅಸಲಿಗೆ ಇಷ್ಟು ಅಶ್ಲೀಲ ಹೇಳಿಕೆಯನ್ನ ಉದಯನಿಧಿ ಸ್ಟಾಲಿನ್ ಕೊಟ್ರ? ತ್ರಿಷಾ ಬಗ್ಗೆ ಈ ರೀತಿ ಮಾತಾಡಿದ್ರ ಉದಯನಿಧಿ ಸ್ಟಾಲಿನ್? ನಿಜಕ್ಕೂ ಒಬ್ಬ ವಿರೋಧ ಪಕ್ಷದ ನಾಯಕ ಈ ರೀತಿ ಅಶ್ಲೀಲವಾಗಿ ಮಾತಾಡೋದು, ಅಸಭ್ಯವಾಗಿ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ? ಉದಯನಿಧಿ ಸ್ಟಾಲಿನ್ ಈ ಥರ ಮಾತಾಡಿದ್ದೇನು ಹೊಸದಲ್ಲ. ಹಲವು ಭಾರಿ ವಿವಾದ ಮಾಡ್ಕೊಂಡಿದ್ದಾರೆ. ಅದೇನೋ ಹೇಳ್ತಾರಲ್ಲ, ಈ ಗೋಲ್ಡನ್ ಸ್ಪೂನ್ ಅತ್ಯಂತ ಸುಖದಲ್ಲಿ ಬೆಳೆದವರಿಗೆ ಸ್ವಲ್ಪ ತಾಳ್ಮೆ, ಅವರಿಗೆ ಏನೋ ಸಹನೆ ಅನ್ನೋದು ಕಡಿಮೆ ಇರುತ್ತೆ ಅಂತ. ಆ ಮಾತಲ್ಲಿ ಕಂಟ್ರೋಲ್ ಇಲ್ಲ ಅನ್ನೋದು. ಮತ್ತೊಮ್ಮೆ ಇದು ದ್ವೇಷ ರಾಜಕಾರಣಕ್ಕೆ ಮುನ್ನುಡಿ ಬರೆಯುತ್ತಾ? ಇದರ ಬಗ್ಗೆ ಡೀಟೇಲ್ ಆಗಿ ನಾನು ನಿಮಗೆ ಇವತ್ತು ಹೇಳ್ತೀನಿ. ಯಾಕೆಂದರೆ ತಮಿಳು ನಟ ವಿಜಯ್ CM ಆದ ನಂತರ ತಮಿಳುನಾಡು ರಾಜಕೀಯ ದೇಶದ ಮಟ್ಟಿಗೆ ದೊಡ್ಡ ಗಮನ ಸೆಳೀತಾ ಇದೆ. ಇವತ್ತಿನ ಘಟನೆಯಂತೂ ತ್ರಿಷಾ ಮತ್ತು ವಿಜಯ್ ಅವರ ವಿಚಾರದಲ್ಲಿ ಮತ್ತೊಮ್ಮೆ ದೇಶವೇ ಚರ್ಚೆ ಮಾಡುವಾಗ ಆಗಿದೆ. ಹಾಗಾದರೆ ಅಸಲಿಗೆ ಆಗಿದ್ದೇನು? ಈ ಒಟ್ಟಾರೆ ವಿಚಾರ ಜೊತೆಗೆ ಉದಯನಿಧಿ ಸ್ಟಾಲಿನ್ ಮತ್ತೆ ಮಾಡ್ಕೊಳ್ತಾ ಇರುವಂಥ ವಿವಾದಗಳ ಬಗ್ಗೆ ಕೂಡ ವಿಚಾರ ಮಾಡೋಣ. ನಾನು ಓಂ. ಇದು ತಮಿಳುನಾಡು ರಾಜಕೀಯ ಇದೆಯಲ್ಲ, ಇದು ಒಂಥರ ದ್ವೇಷ ರಾಜಕಾರಣಕ್ಕೆ ಆಗಾಗ ಸುದ್ದಿ ಮಾಡ್ತಾ ಇರುತ್ತೆ. ಯಾವಾಗ TVK ಪಕ್ಷ ಗೆಲ್ತೋ, ಯಾವಾಗ ವಿಜಯ್ ಮುಖ್ಯಮಂತ್ರಿ ಆದರೂ ಆವಾಗ ವಿಧಾನಸಭೆಯಲ್ಲಿ ಅವರೊಂದು ಸನ್ನೆಯನ್ನು ಮಾಡ್ತಾರೆ. ಅದು ಯಾವ ಸ್ಟಾಲಿನ್ ಮುಖ್ಯಮಂತ್ರಿ ಆಗಿದ್ದಾಗ TVK ಪಕ್ಷ ಏನಾಗುತ್ತೆ ಅಂತಂದರೆ ಅದರ ಕತೆ ಮುಗೀತು ಅಂತ ಹೇಳಿದ್ರು, ಅದು ಸಮಾಪ್ತಿ ಆಯಿತು ಅಂತ. ಅದನ್ನು ವಿಧಾನಸಭೆಯಲ್ಲಿ ತೋರಿಸ್ತಾರೆ ವಿಜಯ್ ಆ್ಯಕ್ಟ್ ಮಾಡಿ, ಅದು ಸ್ಪೀಕರ್ ಅವರ ಒಂದು ಮನವಿಯನ್ನು ಕೇಳಿ. ಸೊ ಈ ರೀತಿಯಲ್ಲಿ ಏಟಿಗೆ ಎದುರೇಟು ಕೊಡುವಂಥದ್ದು ಈ ತಮಿಳುನಾಡು ರಾಜಕೀಯದಲ್ಲಿ ಸಾಮಾನ್ಯ. ಆದರೆ ಈಗ ನಡೆದಿರುವ ಘಟನೆ ಇದೆಯಲ್ಲ, ಇದು ಒಬ್ಬ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಶೋಭೆನಾ ಅನ್ನುವಂಥ. ಉದಯನಿಧಿ ಸ್ಟಾಲಿನ್ ಹೇಳಿ ಕೇಳಿ ಸಿನಿಮಾ ನಟ ಆಗಿದ್ದವರು, ಅವ್ರನ್ನ ರಾಜಕೀಯಕ್ಕೆ ಕರ್ಕೊಂಬಂದರು. ಬಹಳ ಬೇಗ ಅವ್ರನ್ನ DCM ಕೂಡ ಮಾಡಿದರು. ಈಗ ಸ್ಟಾಲಿನ್ ಅವರು ಸೋತ ನಂತರ ಅವರ ಸ್ಥಾನವನ್ನು, ಅಂದರೆ ಏನು ಅಲ್ಲಿ SCLP ಲೀಡರ್ ಏನಿರ್ತಾರೆ ಆ ಸ್ಥಾನವನ್ನು, ಶಾಸಕಾಂಗ ಪಕ್ಷದ ನಾಯಕನ ಸ್ಥಾನವನ್ನು ಉದಯನಿಧಿ ಸ್ಟಾಲಿನ್ ತುಂಬಿದ್ರು. ಅವರು ಈಗ ವಿರೋಧ ಪಕ್ಷದ ನಾಯಕ ಆಗಿದ್ದಾರೆ. ಇಲ್ಲಿ ಅವರು ಕೊಟ್ಟಂತ ಹೇಳಿಕೆ ಇದೆಯಲ್ಲ, ಸದ್ಯ ಕಾವೇರಿ ವಿಚಾರ ಬಹಳ ಚರ್ಚೆಯಲ್ಲಿದೆ. ತಮಿಳುನಾಡಲ್ಲಿ ಕಾವೇರಿ ನೀರು ಬಿಡುವಂಥ ವಿಚಾರದಲ್ಲಿ ತಮಿಳುನಾಡಿನಲ್ಲಿ ಪ್ರತಿಭಟನೆಗಳು ಜೋರಾಗ್ತಾ ಇದ್ದಾವೆ. CM ವಿಜಯ್ ಅವರು ಇದರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. CM ವಿಜಯ್ ಅವರಿಗೆ ಕಾವೇರಿ ನೀರಿನ ಬಗ್ಗೆ ಯಾವುದೇ ಚಿಂತೆ ಇಲ್ಲ, ಅವರಿಗೇನಿದ್ರು ಬೇರೆಯದ್ದೇ ಚಿಂತೆ ಅಂತ ಒಂಥರ ಗೇಲಿ ಮಾಡುವ ರೀತಿಯಲ್ಲಿ ಮಾತಾಡ್ತಾ ಇರ್ತಾರೆ. ಆಗ DMK ಕಾರ್ಯಕರ್ತರು ತ್ರಿಷಾ ಅಂತ ಕೂಗೋದಿಕ್ಕೆ ಶುರು ಮಾಡ್ತಾರೆ. ಆಗ ಉದಯನಿಧಿ ಸ್ಟಾಲಿನ್ ಎಷ್ಟು ಘನತೆಯಿಂದ ಹೇಳಿಕೆಯನ್ನು ಕೊಡಬೇಕಾಗಿತ್ತು. ಅವ್ರು ಹೇಳ್ತಾರೆ, ಎಲ್ಲಿ ನೀರು ಬರದೇ ಇದ್ರೂ ಪರವಾಗಿಲ್ಲ, ಅಲ್ಲಿ ನೀರು ಬಂದರೆ ಸಾಕು ಅಂತ. ಅಂದರೆ ಕಾರ್ಯಕರ್ತರ ತ್ರಿಷಾ ಅನ್ನುವಂಥ ಹೇಳಿಕೆಗೂ ಅದಕ್ಕೆ ತಕ್ಕಂತೆ ಒಂದು ಹಗುರವಾಗಿ ನಗ್ತಾ ತಮಾಷೆ ಮಾಡೋ ರೀತಿಯಲ್ಲಿ ಎಲ್ಲಿ ನೀರು ಬರೆದಿದ್ರೂ ಪರವಾಗಿಲ್ಲ, ಅಲ್ಲಿ ನೀರು ಬಂದರೆ ಸಾಕು ಅನ್ನೋ ಹೇಳಿಕೆಯನ್ನು ಕೊಟ್ಟು ಒಂದು ಸ್ಪೇಸ್ ಕೊಟ್ಟು ಆಮೇಲೆ ಹೇಳ್ತಾರೆ ಕಾವೇರಿ ವಿಚಾರ, ಕಾವೇರಿ ಅಂಥೇಳಿ. ಯಾಕೆ ಆ ಸ್ಪೇಸನ್ನು ಕೊಟ್ಟರು? ಕಾವೇರಿಯಲ್ಲಿ ನೀರು ಬರುವ ವಿಚಾರದಲ್ಲಿ CM ವಿಜಯ್ ಅವರು ಇಷ್ಟೊಂದು ಕಡೆಗಣನೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಅತ್ಯಂತ ಗಂಭೀರವಾಗಿ ಹೇಳಬೇಕಾಗಿತ್ತು, ಘನತೆಯಿಂದ ಹೇಳಬೇಕಾಗಿತ್ತು. ಆ ಪದಗಳಲ್ಲಿ ಸ್ಪಷ್ಟತೆ ಇರಬೇಕಾಗಿತ್ತು. ಯಾವುದೋ ಸಿನಿಮಾ ಕಾಮಿಡಿ ಸೀನನ್ನು ಮಾಡ್ತಾ ಇರಬೇಕಾದ್ರೆ, ಡಬಲ್ ಮೀನಿಂಗ್ ಸೀನನ್ನು ಆ್ಯಕ್ಟ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಹೇಳಿಕೆ ಕೊಡುವ ರೀತಿಯಲ್ಲಿ ಕೊಟ್ಟಿದ್ದ ಹೇಳಿಕೆ ಇದೆಯಲ್ಲ, ಅದು ಅರ್ಥ ಬೇರೆಯನ್ನೇ ಬಿಂಬಿಸ್ತಾ ಇತ್ತು. ಸೊ ಇದು ಅಶ್ಲೀಲ ಅಂತಾನೆ ಸೌಂಡ್ ಆಗ್ತಾ ಇದೆ. ಇದು ಈಗ ಕೆರಳಿಸಿರುವಂಥದ್ದು ಸಹಜವಾಗಿ TVK ಕಾರ್ಯಕರ್ತರನ್ನ, ವಿಜಯ್ ಅಭಿಮಾನಿಗಳನ್ನ ಕೆರಳಿಸಿರೋದಿರ್ಬೋದು. ಇದರಿಂದಾಗಿ ತಂಜಾವೂರು ಪೊಲೀಸರು ಬಂಧಿಸಿದ್ದಾರೆ ಉದಯನಿಧಿ ಸ್ಟಾಲಿನ್ ಅವ್ರನ್ನ. ಅಂದರೆ ವಿಪಕ್ಷ ನಾಯಕನನ್ನು ಬಂಧಿಸೋದಿದೆಯಲ್ಲ, ಇದು ಅಪರೂಪದ ಘಟನೆ. ಯಾವುದೇ ಒಂದು ರಾಜ್ಯಗಳಲ್ಲಿರಲಿ ಪ್ರತಿಭಟನೆ ಮಾಡ್ತಾರೆ, ಆ ಕ್ಷಣಕ್ಕೆ ಬಂಧಿಸ್ತಾರೆ, ಅದು ಬೇರೆ. ಆದರೆ ಒಬ್ಬ ಮಹಿಳೆಯನ್ನು ಅಶ್ಲೀಲವಾಗಿ ನಿಂದಿಸಿದ, ಮಹಿಳೆಯ ಘನತೆಗೆ ಕುಂದು ತಂದಂತಹ ಆ ಪ್ರಕರಣಗಳ ಅಡಿಯಲ್ಲಿ ಅದನ್ನು ದಾಖಲಿಸಿಕೊಂಡು ಬಂಧನಕ್ಕೊಳಪಡಿಸೋದಿದೆಯಲ್ಲ, ಯಾವುದೇ ರಾಜ್ಯದ ಒಂದು ರಾಜಕೀಯಕ್ಕೆ ಶೋಭೆ ತರುವಂಥದ್ದಲ್ಲ. ನೋಡಿ, ಕರ್ನಾಟಕದಲ್ಲಿ ಆ ಥರದ ಘಟನೆಗಳಾಗೋದಿಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲಿ ಆ ರೀತಿ ಘಟನೆ ಆಗೋದಿಲ್ಲ. ಒಬ್ಬ ವಿಪಕ್ಷ ನಾಯಕ ಎಂತಹ ಒಂದು ಡಿಗ್ನಿಟಿಯನ್ನು ತೋರಿಸ್ಬೇಕು, ಅದನ್ನು ತೋರಿಸದೇ ಇದ್ದಾಗ ಇದಾಗುತ್ತೆ.
ಇದು ತಮಿಳ್ನಾಡಿನಲ್ಲಿ ಒಂಥರ ದ್ವೇಷ ರಾಜಕಾರಣಕ್ಕೂ ಕಾರಣ ಆಗುತ್ತೆ. ಯಾಕಂದ್ರೆ ಅಲ್ಲಿನ ರಾಜಕೀಯ, ಅಲ್ಲಿನ ಕಾರ್ಯಕರ್ತರು ಅವರ ನಾಯಕರನ್ನ ದೇವರ ತರ ನೋಡ್ತಾರೆ. ನಾವು ಜಯಲಲಿತಾ ಅವ್ರನ್ನ, ಕರುಣಾನಿಧಿ ಅವರನ್ನ ನೋಡಿದೀವಿ. ಅವರ ಹತ್ರಕ್ಕೆ ಕೂಡ ಹೋಗ್ತಾ ಇರಲಿಲ್ಲ, ದೂರದಿಂದ ಅವ್ರ ಕಾಲಿಗೆ ಅಡ್ಡ ಬೀಳ್ತಾ ಇದ್ರು. ಸೊ ಈ ರೀತಿ ಒಂಥರ ರಾಜಕೀಯ ನಾಯಕರನ್ನ, ಸಿನಿಮಾ ನಾಯಕರನ್ನ ಪೂಜಿಸುವಂತ ಒಂದು ಆ ಕಲ್ಚರ್ ಅಲ್ಲಿರೋದ್ರಿಂದ ತಮ್ಮ ನಾಯಕ ಹೇಳಿದ್ದೆಲ್ಲವೂ ವೇದವಾಕ್ಯ ಅಂತ ನಂಬ್ಕೊಂಡು ಹೋದ್ರೆ ಈ ಒಂದು ವಿಪಕ್ಷ ನಾಯಕ, ಆ ಒಂದು ಉನ್ನತ ಸ್ಥಾನದಲ್ಲಿರುವಂಥ ವ್ಯಕ್ತಿ ಒಂಥರ ಶ್ಯಾಡೋ ಚೀಫ್ ಮಿನಿಸ್ಟರ್ ಅಂತ ಹೇಳ್ತಾರೆ ಅವ್ರನ್ನ. ಈ ಕಾನೂನಿನ ಭಾಷೆಯಲ್ಲಿ, ಅಂದರೆ ರಾಜಕೀಯ ಭಾಷೆಯಲ್ಲಿ ಶ್ಯಾಡೋ ಚೀಫ್ ಮಿನಿಸ್ಟರ್ ಇಲ್ಲದೆ ಇದ್ದಾಗ ಅವರೇ ಆ ಒಂದು, ಅಂದರೆ ಅಷ್ಟು ಹೊಣೆಗಾರಿಕೆ ಇರುತ್ತೆ ಅವರಿಗೆ ಅಂತ. ಆದರೆ ಆ ವ್ಯಕ್ತಿ ಈ ರೀತಿ ಹೇಳಿಕೆ ಕೊಡೋದ. ತ್ರಿಷಾ ವಿಚಾರದಲ್ಲಿ ಮತ್ತೊಮ್ಮೆ ವಿಜಯ್ ಅವ್ರನ್ನು, ತ್ರಿಷಾ ಅವ್ರನ್ನು ಲಿಂಕ್ ಮಾಡೋದು ಮುಂದುವರಿತಾನೆ. ಇದನ್ನ ಹೇಳಿಕೆ ಕೊಟ್ಟೇನೆ ಅಧಿಕಾರವನ್ನು ಕಳ್ಕೊಂಡಿದ್ದಾಯ್ತು, ಬಿಜೆಪಿಗಿದ್ದ ಅವಕಾಶ ಕಳ್ಕೊಳ್ತು, DMK ಅವಕಾಶ ಕಳ್ಕೊಳ್ತು, AIDMK. ಯಾವಾಗ ಬಿಜೆಪಿ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ CM ವಿಜಯ್ ತ್ರಿಷಾ ಮನೆಯಿಂದ ಹೊರಗಡೆ ಬರಲಿ ಮೊದಲು ಅಂತ ಹೇಳಿದ್ದು, ಅಲ್ಲಿಂದ ಶುರುವಾಯಿತು. ಅದಾದ್ಮೇಲೆ ವಿಜಯ್ ಅವರ ಪತ್ನಿ ಡೈವೋರ್ಸ್ಗೆ ಅಪ್ಲೈ ಮಾಡಿದ್ದಾಯ್ತು. ಇದೆಲ್ಲ ವಿಜಯ್ ಅವರಿಗೆ ಮೈನಸ್ ಆಗಿಬಿಡುತ್ತೆ. ಅವರ ವೈಯಕ್ತಿಕ ಜೀವನವನ್ನು ನೋಡಿ ಜನ ಅವ್ರನ್ನ ಮೂಲೆ ಗುಂಪು ಮಾಡ್ತಾರೆ ಅಂದ್ಕೊಂಡಿದ್ದವರಿಗೆ ದೊಡ್ಡ ಹೊಡೆತ ಕೊಟ್ಟಿದ್ದು ತಮಿಳುನಾಡಿನ ರಿಸಲ್ಟ್. TVK ಕಾಂಗ್ರೆಸ್ ಜೊತೆ ಸೇರ್ಕೊಂಡು, ಸಣ್ಣ ಪುಟ್ಟ ಮಿತ್ರ ಪಕ್ಷಗಳನ್ನ ಸೇರಿಕೊಂಡು ಅಧಿಕಾರಕ್ಕೆ ಬಂದಿದ್ದು ಆಯಿತು, ವಿಜಯ್ CM ಆಗಿದ್ದು ಆಯಿತು. ಈಗ ಆ CMಗೆ ರಚನಾತ್ಮಕ ವಿರೋಧ ಪಕ್ಷವಾಗಿ ಏನು ಒಂದಷ್ಟು ಹೇಳಿಕೆಗಳನ್ನು, ಗಟ್ಟಿಯಾದಂಥ ನಿಲುವನ್ನು ಏನು ವ್ಯಕ್ತಪಡಿಸೋದನ್ನು ಬಿಟ್ಟು ಉದಯನಿಧಿ ಸ್ಟಾಲಿನ್ ಗಾಂಭೀರ್ಯ ಇಲ್ಲದೆ ಇರುವಂಥ, ಘನತೆ ಇಲ್ಲದೆ ಇರುವಂಥ ಸಿಲ್ಲಿ ಹೇಳಿಕೆಯನ್ನು ಕೊಟ್ಟು, ಯಾವುದೋ ಒಬ್ಬ ಸಿನಿಮಾದಲ್ಲಿ ಕಾಮಿಡಿಯನ್ ಮಾತಾಡುವ ರೀತಿಯಲ್ಲಿ ಮಾತಾಡಿದ್ದಿತ್ತಲ್ಲ, ಇದು ನಿಜಕ್ಕೂ ಏನು ಆ ಸ್ಥಾನದ ಘನತೆಯನ್ನು ಕೆಳಗೆ ತಂದಾಗ ಆಗ್ತಾ ಇದೆ. ಅಂದರೆ ವಿರೋಧ ಪಕ್ಷದ ನಾಯಕ ಅನ್ನುವಂಥದ್ದು ಎಂಥ ದೊಡ್ಡ ಹುದ್ದೆ ಅದು, ಎಂಥ ಘನತೆ ಅದು. ಇಡೀ ರಾಜ್ಯ ಅವರ ಮೂಲಕ ಏನು ಸಮಸ್ಯೆಗಳನ್ನು ಹೇಳುತ್ತೆ. ಪ್ರತಿ ಹಳ್ಳಿ, ಪ್ರತಿ ಕ್ಷೇತ್ರದ ಸಮಸ್ಯೆಗಳು ವಿರೋಧ ಪಕ್ಷದ ನಾಯಕನ ಮೂಲಕ ಸರ್ಕಾರಕ್ಕೆ ಗೊತ್ತಾಗುತ್ತೆ, ಅದಕ್ಕೆ ನ್ಯಾಯ ಸಿಗೋದಕ್ಕೆ ಕಾರಣ ಆಗುತ್ತೆ. ಆದರೆ ಆ ಸ್ಥಾನದಲ್ಲಿರೋ ವ್ಯಕ್ತಿನೇ ಒಂದು ಸಿಲಿ ಹೇಳಿಕೆ ಕೊಟ್ಟು ಅರೆಸ್ಟ್ ಆಗ್ತಾರೆ ಅಂತ ಹೇಳಿದರೆ ನಿಜಕ್ಕೂ ಇದೆಲ್ಲ ರಾಜಕೀಯದಲ್ಲಿ ಶೋಭೆ ತರುವಂಥದ್ದಲ್ಲ. ಈ ಇವತ್ತಿನ ಜೆನ್ಜಿ ಜಮಾನ ಇದೆಯಲ್ಲ, ಅಂದರೆ ಏನನ್ನು ಬೇಕಾದರೂ ಮಾತಾಡ್ಬೋದು. ಇತ್ತೀಚೆಗೆ ನರೇಂದ್ರ ಮೋದಿ ಅವರಿಗೆ ಬಾಯಿಗೆ ಬಂದಾಗ ಮಾತಾಡಿ ಜೆನ್ಜಿಗಳು ಈಗ ಒಬ್ಬೊಬ್ಬರಾಗಿ ಅವ್ರನ್ನ ಪೊಲೀಸರು ಹುಡ್ಕೊಂಡು ಹೋಗಿ ಶುರು ಆದ ಮೇಲೆ ಅದಕ್ಕೆ ಲವಲಭ ಅಂತ ಬಾಯಿ ಬಡ್ಕೊಂಡು ಸ್ವತಃ ನರೇಂದ್ರ ಮೋದಿ ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ನಾನು ಕ್ಷಮಿಸಿದ್ದೀನಿ ಅವ್ರನ್ನ ಅಂತ ಹೇಳುವಂಥದ್ದು. ಇದು ಮಾತಲ್ಲಿ ಕಂಟ್ರೋಲ್ ಇರಬೇಕು, ಯಾವ ರೀತಿಯಲ್ಲಿ ಮಾತಾಡಬೇಕು, ಯಾವ ರೀತಿ ಪದಗಳನ್ನು ಬಳಸಬೇಕು ಅನ್ನೋದನ್ನು ಸೂಚಿಸುತ್ತೆ. ರಾಜಕಾರಣ ಹೀಗೆ ಆಗ್ಬಿಟ್ರೆ ಹೇಗೆ ಅನ್ನೋ ಪ್ರಶ್ನೆಗಳು ಮೂಡುವಂತಾಗಿದೆ. ಇದು ತಮಿಳುನಾಡು ರಾಜಕಾರಣದ ಉದಾಹರಣೆ. ಸದ್ಯ ಕಾವೇರಿ ವಿವಾದ ವಿಚಾರ ಭಾರಿ ಸುದ್ದಿಯಲ್ಲಿದೆ. ಅಲ್ಲಿ ತ್ರಿಷಾ ವಿಜಯ್ ಅವ್ರನ್ನ ಲಿಂಕ್ ಮಾಡಲಾಗ್ತಾ ಇದೆ. ಮತ್ತೊಮ್ಮೆ ಇತ್ತೀಚೆಗೆ ವಿಜಯ್ ಅವ್ರ ಬರ್ತ್ಡೇ ಕೂಡ ತ್ರಿಷಾ ಹೋಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದರು. ನನ್ನ ಒಳ್ಳೆಯ ಗೆಳೆಯ, ಸ್ನೇಹಿತ ಅಂತ ಹೇಳ್ತಾರೆ. ಬೇರೆ ಇನ್ನೇನು ಕೂಡ ಅದಕ್ಕೆ ಏನು ಒಂದಷ್ಟು ರೂಮರ್ಗಳನ್ನು ಹಬ್ಬಿಸಲಾಗುತ್ತೆ. ಅದೆಲ್ಲವೂ ಕೂಡ ಸೆಕೆಂಡ್ರಿ. ಎಲ್ರಿಗೂ ಕೂಡ ಅವ್ರದ್ದೇ ಆದ ಪ್ರೈವೇಟ್ ಲೈಫ್ ಇದೆ, ಖಾಸಗಿ ಜೀವನ ಇದೆ. ಅವರು CM ಆಗಿ ಅವರ ಕೆಲಸವನ್ನ ಪಬ್ಲಿಕ್ ಲೈಫಲ್ಲಿ ಚೆನ್ನಾಗಿದ್ದಾರಾ, ಜನರ ಮುಂದೆ ಅವ್ರು ಮಾಡ್ತಾ ಇರೋ ಕೆಲಸಗಳು ಮಾದರಿಯಾಗಿದೆಯಾ ಅನ್ನೋದು ಸಾಕು. ಪ್ರೈವೇಟ್ ಲೈಫ್ ಅವ್ರಿಗಿರೋಂಥದ್ದನ್ನು ಯಾಕೆ ಪ್ರಶ್ನೆ ಮಾಡ್ತೀರಾ? ಸೊ ಇದು ಸದ್ಯಕ್ಕೆ ಜನರಿಗಿರಬೇಕಾದಂಥ ಸೆನ್ಸ್. ನಮಗನ್ಸಿದ್ದು ನಿಮಗೇನನ್ಸುತ್ತೆ? ಸೊ ಇದು ಸರಿನೋ ತಪ್ಪೋ ನೀವು ಕೂಡ ಕಮೆಂಟ್ ಮಾಡಿ. ಮತ್ತಷ್ಟು ಈ ರೀತಿ ಸುದ್ದಿಗಳ ಜೊತೆ, ವಿಚಾರ ವಿಶ್ಲೇಷಣೆಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಸುಮನ್ TV ಕನ್ನಡ.